ದಾವಣಗೆರೆ ಶ್ರೀ ಮಾರ್ಕಂಡೇಶ್ವರ ಪದ್ಮಶಾಲಿ ಸಮಾಜ ಕುಲಬಾಂಧವರಲ್ಲಿ ಪದ್ಮಶಾಲಿ ಸಮಾಜ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ವಿ.ಎಸ್. ನರಸಿಂಹಮೂರ್ತಿ ತಿಳಿಸುವುದೇನೆಂದರೆ, ದಿನಾಂಕ 2/12/2024 ಶ್ರೀ ಮಾರ್ಕಂಡೇಶ್ವರ ಪದ್ಮಶಾಲಿ ಸಮಾಜ ಸೇವಾ ಸಂಘ ನೂತನ ಕಮಿಟಿ ರಚನೆ ಆಯಿತು. ಈ ಕಮಿಟಿಯಲ್ಲಿ ಸುಮಾರು 21 ಜನರು ಆಯ್ಕೆಯಾಗಿದ್ದು, ಅದರಂತೆ ಆ ಕಮಿಟಿಯಲ್ಲಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಇಲ್ಲಿಯವರೆಗೂ ಉತ್ತಮವಾದ ಕೆಲಸವನ್ನು ಮಾಡುತ್ತಾ ಬರುತ್ತಿದ್ದಾರೆ. ಹಾಗೂ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮಾಡುವಂಥ ಕೆಲಸಗಳಿಗೆ ತುಂಬ ಹೃದಯದಿಂದ ಸಹಕಾರ ಕೊಡುತ್ತಾ ಬರುತ್ತಿದ್ದಾರೆ. ಆ ಕಾರಣ ಅದಕ್ಕಾಗಿ ಇವತ್ತಿನ ದಿವಸ ಒಂದು ಉತ್ತಮವಾದ ಕೆಲಸಗಳಾಗಿದ್ದಾವೆ. ಅದೇನಪ್ಪ ಅಂದರೆ, ಈಗ 7 ತಿಂಗಳಾಯಿತು ಶ್ರೀ ಮಾರ್ಕಂಡೇಶ್ವರ ಪದ್ಮಶಾಲಿ ಸಮಾಜ ಸೇವಾ ಸಂಘ ನೂತನ ಕಮಿಟಿ ರಚನೆಯಾಗಿ ಇಲ್ಲಿ 7 ತಿಂಗಳಾಯಿತು. ಈ 7 ತಿಂಗಳಲ್ಲಿ ಹಾಸ್ಟೆಲ್ ಮೇಲಿರುವಂತಹ 39 ಲಕ್ಷ ರೂಪಾಯಿಗಳ ಸಾಲದಲ್ಲಿ 7 ಲಕ್ಷ ರೂಪಾಯಿ ಸಾಲ ಆಲ್ರೆಡಿ ತೀರಿಸಿದೆ. 7 ಲಕ್ಷ ರೂಪಾಯಿ ಸಾಲ ತೀರಿಸಿದ್ದೀವಿ. ಶಿವರಾತ್ರಿ ಹಬ್ಬಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ. ಮತ್ತು ಕಲ್ಯಾಣ ಮಂಟಪದಲ್ಲಿ ದಿವಾನ್ ಕಾಟು, ಗಾಡ್ರೇಜ್ ಬೀರು, ಫ್ಯಾನ್ಗಳೆಲ್ಲ ಕೆಟ್ಟೋಗಿರೋದನ್ನು ಅವನ್ನೆಲ್ಲ ಸರಿ ಮಾಡೋದ್ರ ಮುಖಾಂತರ ಸರಿಸುಮಾರು 1.5-2 ಲಕ್ಷ ರೂಪಾಯಿ ಇತರೆ ಖರ್ಚುಗಳು ಮಾಡಿ ಯಾವುದೇ ಸಾಲ ಮಾಡದ ಹಾಗೆ ಇರುವಂತಹ ಸಾಲವನ್ನು ಈ ಕೆಲಸಗಳು ಮಾಡ್ತಾ ಸಾಲವನ್ನು ತೀರಿಸಿದ್ದೇವೆ. ಇದೇ ರೀತಿಯಾಗಿ ನಾನು ಪದ್ಮಶಾಲಿ ಮಾರ್ಕಂಡೇಶ್ವರ ಪದ್ಮಶಾಲಿ ಕುಲ ಬಾಂಧವರಲ್ಲಿ ಮತ್ತು ಕಾರ್ಯಕಾರಿ ಸಮಿತಿಯಲ್ಲಿ ತಿಳಿಸುವುದೆಂದರೆ, ನಿಮ್ಮ ಸಹಕಾರ ನಮಗೆ ಹೀಗೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡೋದಕ್ಕೆ ಸಹಕಾರ ಆಗುತ್ತದೆ ಅಂತ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಅಧ್ಯಕ್ಷರ ಹಾಗೂ ನಮ್ಮ ಪದಾಧಿಕಾರಿಗಳ ಆಸೆ ಏನಿದೆ ಎಂದರೆ, ಬರುವ ತಿಂಗಳಲ್ಲಿ ನಮಗೆ 2015ರಲ್ಲಿ CA ಸೈಟ್ ಒಂದು ಅಲರ್ಟ್ ಆಗಿತ್ತು. ಸರ್ವೆ ನಂಬರ್ 203/6 ಶಾಮನೂರಲ್ಲಿ 80 ಅಡಿ ಅಗಲ ಮತ್ತು 50 ಅಡಿ ಉದ್ದ ಈ ಒಂದು ಸೈಟು ನಮಗೆ 2015ರಲ್ಲೇ ಜಗತ್ತು ಕೊಪ್ಪನವರ ಅಧ್ಯಕ್ಷತೆಯಲ್ಲಿ ಅಲರ್ಟ್ ಆಗಿತ್ತು. ಆ ಒಂದು ಸೈಟನ್ನು 30 ವರ್ಷಗಳ ಅವಧಿ ಕೊಡ್ತಾರೆ. ಆ ಸೈಟಿಗೆ ನಾವೇನಾದರೂ ಒಂದು ಕಾರ್ಯರೂಪಕ್ಕೆ ಆ ಸೈಟನ್ನು ಬಳಸ್ಕೋಬೇಕು. ಇಲ್ಲವಾದಲ್ಲಿ ಆ ಸೈಟು ಮತ್ತೆ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ತೀವಿ. ಸೊ ಹಾಗಾಗಿ ಈಗ ಆ ಸೈಟನ್ನು ನಾವೀಗ ಆಲ್ರೆಡಿ 10 ವರ್ಷಗಳಾಗ್ತಾ ಬಂತು, ನಾವು ಅದನ್ನು ಏನೂ ಉಪಯೋಗ ಮಾಡ್ಕೊಂಡಿಲ್ಲ. ಹಾಗಾಗಿ ಆ ಸೈಟನ್ನು ನಾವೀಗ ಪ್ಲಾನ್ ಇರಲಿಲ್ಲ, ಪ್ಲಾನ್ ತರಿಸ್ಕೊಂಬಿಟ್ಟು ದುಡಕ್ಕೆ ಅರ್ಜಿ ಹಾಕಿ ಅದರದ್ದು ಅಮೌಂಟ್ ಕಟ್ಟಿ ಅದನ್ನು ಪ್ಲಾನ್ ತರಿಸ್ಕೊಂಡಿದ್ದೀವಿ. ಕಳೆದ ವಾರ ನಮಗೆ ಆ ಪ್ಲಾನ್ ಬಂದಿದೆ. ಆ ಪ್ಲಾನ್ ತೆಗೆದುಕೊಂಡು ಈಗ ಬರುವ ಮೀಟಿಂಗ್ನಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಕೆಲವೊಬ್ಬರು ಕಲ್ಯಾಣ ಮಂಟಪ ಕಟ್ಟಬೇಕು ಅಂತಿದ್ದಾರೆ, ಇನ್ನು ಕೆಲವೊಬ್ಬರು ಶಾಲೆ ಕಟ್ಟಬೇಕು ಅಂತಿದ್ದಾರೆ, ಇನ್ನು ಕೆಲವೊಬ್ಬರು ಹಾಸ್ಟೆಲ್ ಕಟ್ಟಬೇಕು ಅಂತಿದ್ದಾರೆ. ಹಾಸ್ಟೆಲ್ ಕಟ್ಟೋದಾದರೆ ಉಪಯೋಗ ಆಗುತ್ತೆ, ಶಾಲೆ ಕಟ್ಟೋದಾದರೆ ನಮಗಿರುವಂಥ ಜಾಗ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ. ಯಾಕೆಂದರೆ 80 ಅಡಿ ಅಗಲ ಮತ್ತು 50 ಅಡಿ ಉದ್ದ ಇರೋದ್ರಿಂದ ಅದು ಶಾಲೆಗೆ ಆ ಜಾಗ ಸಾಕಾಗಲ್ಲ. ಯಾಕೆಂದರೆ ಕಾರಣ, ನಮಗೆ ಶಾಲಾ ಒಂದು ಏನು ಅನುಮತಿ ಪಡಿಬೇಕಂದ್ರೆ ಅದಕ್ಕೆ ನಮಗೆ ಗ್ರೌಂಡಿನ ಅವಶ್ಯಕತೆ ಬೇಕಾಗುತ್ತೆ. ಸೊ ಆ ಗ್ರೌಂಡು ಆ ಜಾಗದಲ್ಲಿ ಕೊಡೋಕ್ಕಾಗಲ್ಲ. ಕೊಟ್ಟರೆ ಶಾಲೆ ಕಟ್ಟೋಕ್ಕೆ ಜಾಗ ಸಾಲ್ಟೇಜ್ ಆಗುತ್ತೆ. ಹಾಗಾಗಿ ಅಕ್ಕಪಕ್ಕದ ಯಾವುದಾದ್ರೂ ಜಾಗ ಸಿಕ್ಕರೆ ನಮಗೆ ಸಂತೋಷವಾಗುತ್ತೆ. ಒಂದು ವೇಳೆ ಸಿಗದೇ ಇದ್ದರೆ ನಾವೀಗ ಅದನ್ನೇ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಅಥವಾ ಹಾಸ್ಟೆಲ್ ಕಟ್ಟಬೇಕು ಅಂತ ಒಂದು ಪ್ಲಾನಲ್ಲಿದೆ. ಅದಕ್ಕೆ ತಮ್ಮ ಸಮಾಜದ ಕುಲ ಬಾಂಧವರು ಒಂದು ಗ್ರೂಪ್ ಇದೆ, ನಮ್ಮದು ಶ್ರೀ ಮಾರ್ಕಂಡೇಶ್ವರ ಪದ್ಮಶಾಲಿ ಸಮಾಜದವರು ಅಂತ ಒಂದು ಗ್ರೂಪ್ ಇದೆ. ಈ ವಿಡಿಯೋ ನೋಡಿದ ನಂತರ ಆ ಗ್ರೂಪಲ್ಲಿ ತಾವುಗಳು ಮೆಸೇಜ್ ಹಾಕ್ಬೋದು. ಆ ಗ್ರೂಪಲ್ಲಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಅದನ್ನು ತಿಳಿಸಿದ ನಂತರ ನಾವು ಆ ಕಾರ್ಯಕ್ರಮವನ್ನು ಆ ಒಂದು ಜಾಗವನ್ನು ಯಾವ ರೀತಿ ಜನಗಳ ಅಭಿಪ್ರಾಯದ ಮೇರೆಗೆ ಅದನ್ನು ಬಳಸ್ಕೋಬೋದು ಅಂತ ನಾವು ತಮ್ಮೆಲ್ಲರ ಅಭಿಪ್ರಾಯದ ಮೇಲೆ ನಾವು ತೀರ್ಮಾನ ತಗೋತೀವಿ. ಮೊದಲನೇದು. ಎರಡನೇದು, ಶ್ರೀ ಮಾರ್ಕಂಡೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನಮ್ಮ ಕಲ್ಯಾಣ ಮಂಟಪದಲ್ಲಿ ಆ ಕಡೆ ಸ್ವಲ್ಪ ಜಾಗ ಇದೆ. ಆ ಜಾಗನ ನಾವು ಉಪಯೋಗ ಮಾಡ್ಕೋಬೇಕು ಅಂತಿದ್ದೀವಿ. ಯಾಕೆಂದರೆ ಅಲ್ಲಿ ಖಾಲಿ ಇದೆ ಆ ಜಾಗ. ನಾವು ಈ ಬ್ಯಾಂಕ್ ಮಾಡೋದಾದರೆ ಹೊರಗಡೆ ಮಳಿಗೆ ಮಾಡಿದರೆ ಏನಾಗುತ್ತೆ ಅಂದರೆ
ಅಡ್ವಾನ್ಸು, ಮಳಿಗೆ ಬಾಡಿಗೆ ಮತ್ತು ಕರೆಂಟ್ ಬಿಲ್ಲು ಹಾಗೂ ಮತ್ತು ಕ್ಲೀನಿಂಗ್ ಚಾರ್ಜ್ ಎಲ್ಲ ಬರೋದು. ನಾವು ಅದೇ ಕಲ್ಯಾಣ ಮಂಟಪದಲ್ಲಿ ಇರುವಂಥ ಜಾಗ ಉಪಯೋಗ ಮಾಡ್ಕೊಂಡ್ರೆ ನಮಗೆ ಬಾಡಿಗೆ ಕಟ್ಟುವ ಅವಶ್ಯಕತೆ ಇರಲ್ಲ, ಕರೆಂಟ್ ಬಿಲ್ ಕಟ್ಟುವ ಅವಶ್ಯಕತೆ ಇರಲ್ಲ ಮತ್ತು ಕ್ಲೀನಿಂಗ್ ಚಾರ್ಜ್ ನಮ್ಮ ಕಲ್ಯಾಣ ಮಂಟಪದಲ್ಲಿ ಇರುವಂಥವ್ರೆ ಮಾಡ್ತಾರೆ. ಹಾಗಾಗಿ ನಾವು ಝೀರೋ ಮೇಂಟೆನೆನ್ಸ್ ಮೇಲೆ ನಾವು ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡ್ಬೋದು. ಇದನ್ನು ಆಲ್ರೆಡಿ ನಾವು ಕಮಿಟಿಯಲ್ಲಿ ತೀರ್ಮಾನ ಮಾಡಿದ್ದೀವಿ, ರೆಜಲ್ಯೂಷನ್ ಪಾಸ್ ಆಗಿದೆ. ಅದಕ್ಕೆ ಕಮಿಟಿ ಎಲ್ಲ ಒಂದು ಕಾರ್ಯಕರ್ತ ಬಂಧುಗಳು ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಯಾಕೆಂದರೆ ಇದು ಭಾಳ ವರ್ಷಗಳ ಒಂದು ಕನಸಾಗಿದೆ, ನಮ್ಮ ಸಮಾಜಕ್ಕೆ ಒಂದು ಕನಸಾಗಿದೆ. ಆ ರೀತಿಯಾಗಿ ನಾವು ಒಂದು ಕನಸಾಗಿರುವಂಥದ್ದನ್ನು ನನಸು ಮಾಡುವಂಥ ಒಂದು ಅವಕಾಶ ಈಗ ಕೂಡಿ ಬಂದಿದೆ. ಇದೇ ತಿಂಗಳು ಶ್ರಾವಣದಲ್ಲಿ ಅಥವಾ ಏನು ಆಗಸ್ಟ್ ತಿಂಗಳಲ್ಲಿ ಸಾಧ್ಯವಾದರೆ ಕಲ್ಯಾಣ ಮಂಟಪ ಖಾಲಿ ಇದ್ದರೆ ಒಂದು ಕಾಮಗಾರಿ ಪ್ರಾರಂಭ ಮಾಡ್ಕೊಳ್ತೀವಿ. ಯಾಕೆಂದರೆ ಅದಕ್ಕೆ ಸುಮಾರು ಒಂದು 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಕಾರಣ ಏನಪ್ಪ ಅಂದ್ರೆ ಫರ್ನಿಚರು, ಅದರದ್ದೇ ಆದ ಒಂದು ಪಾರ್ಟಿಷನ್ನು, ಸೊ ಅದರದ್ದೇ ಆದ ಒಂದು ಸ್ವಲ್ಪ ಟೇಬಲ್ಸು ಅವೆಲ್ಲ ರೆಡಿ ಮಾಡೋದಿದೆ. ಹಾಗಾಗಿ ಆ ಖರ್ಚು ಬರ್ತದೆ. ಸ್ವಲ್ಪ ಆ ಖರ್ಚು ನೋಡಿಕೊಂಡು ಮತ್ತು ಕಲ್ಯಾಣ ಮಂಟಪ ಖಾಲಿ ಇರುವ ಒಂದು ಸಮಯ ನೋಡಿಕೊಂಡು ನಾವು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ಅಧ್ಯಕ್ಷರು ಪೂರ್ಣ ಸಹಕಾರ ಕೊಡ್ತಿದ್ದಾರೆ ಮತ್ತು ಆರ್ಥಿಕವಾಗಿ ಅವರು ಸಹ ಅದಕ್ಕೆ ಧನ ಸಹಾಯನೂ ಮಾಡ್ತೀವಿ ಅನ್ನೋ ಲೆಕ್ಕಕ್ಕೂ ಬಂದಿದ್ದಾರೆ. ನಮಗೂ ಅಂಥ ಅಧ್ಯಕ್ಷರು ಸಿಕ್ಕಿದ್ರೆ ತುಂಬ ಒಂದು ಸಂತೋಷದ ವಿಷಯ, ಪುಣ್ಯ. ಯಾಕೆಂದರೆ ಯಾವುದೇ ₹1 ದುಂದು ವೆಚ್ಚ ಮಾಡದೆ ಇವತ್ತು ಅವರು ಬಂದರೂ ಸಹ ಆಫೀಸಿಗೆ ಅಥವಾ ನಾವು ಬಂದರೆ ಅಥವಾ ಕಮಿಟಿ ಕಾರ್ಯಕರ್ತರು ಯಾರೇ ಬಂದರೂ ನಮ್ಮ ಸ್ವಂತ ರೊಕ್ಕದಿಂದ ನಾವು ಟೀ ತರಿಸ್ಕೊಂಡು ಟೀ ಕುಡಿತಿದ್ದೇವೆ ವಿನಃ ಯಾವುದೇ ₹1 ದುರುಪಯೋಗ ಮಾಡೋಕ್ಕೆ ಮಾಡ್ತಾಯಿಲ್ಲ, ಮುಂದೆ ಮಾಡೋದು ಇಲ್ಲ, ಮಾಡೋಕ್ಕೆ ಕೊಡೋದು ಇಲ್ಲ. ಇದು ಆ ಭಗವಂತನ ಸಾಕ್ಷಿಯಾಗಿ ನಾವು ಪ್ರಮಾಣ ಮಾಡಿದ್ದೇವೆ. ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಡಬೇಕು ಅನ್ನೋ ಒಂದು ಸ್ಟೆಪ್ಪಿನ ಮೇಲೆ ನಾನು ಸುಮಾರು 9 ವರ್ಷಗಳ ಕಾಲ ಕೋರ್ಟಿನಲ್ಲಿ ಹೋರಾಟ ಮಾಡಿ ಈ ಒಂದು ಏನು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಮೇಲೆ ನಾನು ಕೋರ್ಟಲ್ಲಿ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡ್ಕೊಂಡು ಮಾಡಿದೆ. ಆದರೂ ಆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದೀನಿ. ಭಗವಂತ ಅವಕಾಶ ಕೊಟ್ಟಾಗ ನಾವು ಕಣ್ಮುಚ್ಚಿ ಕೂತ್ಕೋಬಾರ್ದು ಅನ್ನೋದಕ್ಕೋಸ್ಕರ ಸಾಧ್ಯವಾದಷ್ಟು ಭಗವಂತನ ನಿಮ್ಮೆಲ್ಲರ ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಈ ಒಂದು ಸ್ಟೆಪ್ ತಗೊಂಡಿದ್ದೀವಿ. ಇದರ ಮುಖಾಂತರ ಮುಂದಿನ ತಿಂಗಳಲ್ಲಿ ಅಥವಾ ಆ ಕಡೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಒಂದು ಬ್ಯಾಂಕನ್ನು ಓಪನ್ ಮಾಡಬೇಕಂತಿದ್ವಿ. ಬರುವ ಶಿವರಾತ್ರಿಗೆ ಇದು ದಯವಿಟ್ಟು ಪದ್ಮಶಾಲಿ ಎಲ್ಲ ಕುಲ ಬಾಂಧವರು ದಯವಿಟ್ಟು ಗಮನವಿಟ್ಟು ಕೇಳಿ. ಬರುವ ಶಿವರಾತ್ರಿಗೆ ಏನಾಗಿದೆ ಅಂದರೆ ನಾವು ಪದ್ಮಶಾಲಿ ಕುಲ ಬಾಂಧವರ 5 ಮತ್ತು 9 ಜೋಡಿಗಳ ಸಾಮೂಹಿಕ ವಿವಾಹ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಇದು ನಮ್ಮ ಅಧ್ಯಕ್ಷರ ಕನಸಾಗಿರೋದ್ರಿಂದ ಮತ್ತು ಕಮಿಟಿ ಕಾರ್ಯಕರ್ತರ ಎಲ್ಲರ ಕನಸಾಗಿದೆ. ಇದೂ ಸಹ ನಾವು ಒಂದು ಒಳ್ಳೆಯ, ಯಾಕೆಂದರೆ ಆರ್ಥಿಕವಾಗಿ ನಮ್ಮ ಸಮಾಜ ಹಿಂದುಳಿದಿರೋದ್ರಿಂದ ಇದು ಒಂದು ರೀತಿಯಲ್ಲಿ ಒಂದು ಕಲ್ಯಾಣ ಕಾರ್ಯಕ್ಕೆ ಈ ನಮ್ಮ ಸಮಾಜದಿಂದ ಹಾಗೂ ಸಂಘದಿಂದ ಒಂದು ಒಳ್ಳೆಯದಾಗಲಿ, ಸಹಾಯ ಆಗುತ್ತೆ ಅನ್ನೋ ಭಾವನೆ ಮೇಲೆ 5 ರಿಂದ 9 ಜೋಡಿಗಳ ಒಂದು ಸಾಮೂಹಿಕ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಬಹಳ ಮುಖ್ಯವಾಗಿ ಕುಲ ಬಾಂಧವರ ಸಹಕಾರ ಬೇಕಾಗುತ್ತದೆ. ದಯವಿಟ್ಟು ಕುಲ ಬಾಂಧವರೇ, ನಮಗೆ ತಮ್ಮ ಸಹಾಯ ಅಂದರೆ ಫೈನಾನ್ಷಿಯಲ್ ಸಹಾಯ ಬೇಡ, ಎಲ್ಲದ ರೀತಿಯಲ್ಲಿ ಪ್ರಚಾರ ಮತ್ತು ಜೋಡಿಗಳು ಕೊಡೋದ್ರ ಮುಖಾಂತರ ನಮಗೆ ಒಂದು ಸಹಾಯ ನೀವು ಮಾಡಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂದರೆ ಬಡವರು ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಅವ್ರು ಏನಾದರೂ ದುಂದು ವೆಚ್ಚ ಮಾಡಿ ಮದುವೆ ಮಾಡುವಂಥದ್ದಿದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕೊಂಡು ನಮ್ಮ ದೇವಸ್ಥಾನದಲ್ಲಿ ಆಗುವಂತಹ ಸಾಮೂಹಿಕ ಮದುವೆಗೆ ಅವರ ಹೆಸರುಗಳನ್ನು ನೋಂದಾಯಿಸಿ ನಾವು ದಿನಾಂಕವನ್ನು ನಿಗದಿಪಡಿಸಿ ತಿಳಿಸ್ತೇವೆ. ಅಲ್ಲಿದ್ದ ಆವಾಗ ಮುಂದಿನ ಶಿವರಾತ್ರಿ ದಿವಸಗಳು ಮಾಡೋದು, ಆದರೂ ಸಹ ಒಂದು ಸಾರಿ ದಿನಾಂಕವನ್ನು ನಿಗದಿಪಡಿಸಿ ತಿಳಿಸ್ತೇವೆ. ಅಲ್ಲಿವರೆಗೂ ತಾವು ಕಾದು ಆ ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಂಡು ತಮ್ಮಲ್ಲಿರುವಂತಹ ದುಡ್ಡನ್ನು ಖರ್ಚು ಮಾಡಿಕೊಳ್ಳದಾಗೆ ಭಗವಂತನ ಕೃಪೆಯಿಂದ ಭಗವಂತನ ಸನ್ನಿಧಿಯಲ್ಲಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಒಂದು ಕಲ್ಯಾಣ ಕಾರ್ಯಗಳನ್ನು ಮಾಡೋದಕ್ಕೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಹಾಗೆ ನಮ್ಮದೊಂದು ಗ್ರೂಪ್ ಇದೆ, ಶ್ರೀ ಮಾರ್ಕಂಡೇಶ್ವರ ಪದ್ಮಶಾಲಿ ಸಮಾಜದವರು ಅಂತ ಒಂದು ಗ್ರೂಪ್ ಮಾಡಿದ್ವಿ. ಈ ಗ್ರೂಪಲ್ಲಿ ಎಲ್ಲ ಒಂದು ಕುಲ ಬಾಂಧವರುಗಳ ಹೆಸರನ್ನು ಕಳಿಸ್ಕೊಡಿ, ನಾವು ಗ್ರೂಪಿಗೆ ಆ್ಯಡ್ ಮಾಡ್ತೀವಿ. ನಾವು ಏನೇ ಒಂದು ಕಾರ್ಯಕ್ರಮಗಳು ಮಾಡೋದಿದ್ರೂ ಸಹ ತಮಗೆ ಈ ಒಂದು ಗ್ರೂಪ್ ಮುಖಾಂತರ ಮೆಸೇಜ್ ಮುಖಾಂತರ ತಿಳಿಸ್ತೀವಿ. ಯಾಕೆಂದರೆ ಎಲ್ಲರ ಮನೆಗೂ ನಾವು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ
ಒಂದಿಬ್ಬರು ಸಿಬ್ಬಂದಿಗಳು ನೇಮಿಸಬೇಕಾಗುತ್ತೆ, ಸುಮಾರು ಹಣ ಖರ್ಚಾಗುತ್ತೆ. ಮುಂದಿನ ದಿನಗಳಲ್ಲಿ ಭಗವಂತ ಅವಕಾಶ ಕೊಟ್ಟರೆ ಒಂದು ಸರ್ವೆ ಮಾಡಿಸೋದ್ರ ಮುಖಾಂತರ ಮಾಡೋಣಂತೆ. ಆದರೂ ಅಲ್ಲಿವರೆಗೂ ಸಹ ಈ ಕುಲಬಾಂಧವರು ಈ ಗ್ರೂಪಲ್ಲಿ ಅವ್ರ ಮೊಬೈಲ್ ನಂಬರ್ಗಳನ್ನ, ಹೆಸರುಗಳನ್ನ ಕಳಿಸ್ಕೊಟ್ರೆ ನಾನು ಗ್ರೂಪಲ್ಲಿ ಅಟೆಂಡ್ ಮಾಡ್ತೀವಿ. ಕೈ ಮುಗಿದು ಈ ಗ್ರೂಪಲ್ಲಿ ಇರುವಂಥವ್ರಿಗೆ ಮುಂದೆ ಬರುವಂಥವ್ರಿಗೆ ನಾವು ತಿಳಿಸೋದೇನೆಂದರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್, ಊಟ ಆಯಿತಾ, ನಿದ್ದೆ ಆಯಿತಾ, ಇವೆಲ್ಲ ಮೆಸೇಜ್ಗಳು ಮಾಡದೆ ಸಮಾಜಕ್ಕೆ ಮತ್ತು ಕಮಿಟಿ ಕಾರ್ಯಕರ್ತರಿಗೆ ಏನಾದರೂ ಒಂದು ಮೆಸೇಜು ಕೊಡೋದಿದ್ದರೆ ಆ ಗ್ರೂಪ್ ಮುಖಾಂತರ ಕೊಡಿ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಮಗೆ ನಿಮ್ಮ ಸಲಹೆ ಮತ್ತು ಸಹಕಾರ ಭಾಳ ಮುಖ್ಯವಾದದ್ದು. ಅದಕ್ಕೋಸ್ಕರ ಈ ಒಂದು ಆ ಗ್ರೂಪ್ ಮಾಡಿದ್ವಿ. ಆ ಗ್ರೂಪ್ ಮುಖಾಂತರ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದರೆ ನಾವು ಹೊಸ ಹೊಸ ರೀತಿಯಲ್ಲಿ ಮತ್ತು ಏನಾದರೂ ಸಮಾಜಕ್ಕೆ ಮತ್ತೊಂದು ಕೊಡುಗೆ ಮಾಡೋದಾದರೆ ಅದನ್ನು ಮಾಡ್ಬೋದು. ಆಮೇಲೆ ಇನ್ನೊಂದು ವಿಷಯ ಭಾಳ ಮುಖ್ಯವಾದದ್ದು ಏನಪ್ಪ ಅಂದರೆ, ಕಡಿಮೆ ದರದಲ್ಲಿ ಜಾಗವನ್ನು ಹುಡುಕ್ತಾ ಇದ್ದೀವಿ. ಆ ಜಾಗ ಅಂದರೆ ಸುಮಾರು ಒಂದು 2 ಎಕರೆ 3 ಎಕರೆ ಜಾಗ ಹುಡುಕ್ತಾ ಇದ್ದೀವಿ. ಅದು ಏನಾದರೂ ಜಾಗ ಸಿಕ್ಕರೆ, ನಮಗೆ ಅನುಕೂಲದ ರೀತಿಯಲ್ಲಿ ಸಿಕ್ಕರೆ ಅದನ್ನು ನಾವು ಸಮಾಜ ಸಂಘದವರೆಲ್ಲರೂ ಸೇರಿಕೊಂಡು ಆ ಜಾಗವನ್ನು ಖರೀದಿ ಮಾಡಿ ಪದ್ಮಶಾಲಿ ಕುಲಬಾಂಧವರಿಗೆ ಸುಮಾರು ಒಂದು 3 ಎಕರೆ ಸೈಟ್ ಇದು ಜಮೀನು ಸಿಕ್ಕರೆ ಒಂದು 20-30 ಸೈಟ್ ಮಾಡಿದ್ರೆ ಒಂದು 120 ಸೈಟ್ ಕೊಡ್ತೇವೆ. ಸರಿ, ಮಾರ್ಕಂಡೇಶ್ವರ ಕಾಲೋನಿ ಮಾಡಬೇಕು ಅನ್ನೋ ಒಂದು ಕನಸು ಕೂಡ ಇದೆ. ಆ ಕನಸಿಗೆ ಅದು ಉಚಿತವಾಗಿ ಅಂತೂ ಇಲ್ಲ, ದಯವಿಟ್ಟು ತಪ್ಪಿಳ್ಕೊಬೇಡಿ. ಉಚಿತವಾಗಿಲ್ಲ, ನಮಗೆ ಏನು ಬೀಳುತ್ತೋ, ಏನು ರೇಟಿಗೆ ಖರೀದಿ ಮಾಡ್ತೀವೋ ಅದನ್ನೆಲ್ಲ ತಮ್ಮ ಮುಂದೆ ವಿವರವಾಗಿ ತಿಳಿಸ್ತೇವೆ ಮತ್ತು ಲೇಔಟ್ ಮಾಡೋದಕ್ಕೂ ವಿವರವಾಗಿ ಎಲ್ಲವನ್ನೂ ತಿಳಿಸ್ತೇವೆ. ಆ ಭಗವಂತನ ಸಾಕ್ಷಿಯಾಗಿ ಯಾರು ಇದರಲ್ಲಿ 8ನೇ ಸಹ ತಿಂದಾಗೆ ಕ್ರಮ ತೆಗೆದುಕೊಂಡು ಕೆಲಸ ಮಾಡ್ತೀವಿ. ಅದಾದ ನಂತರ ನಮಗೆ ₹1 ಬಿದ್ದರೂ ಸಹ, 1 ಲಕ್ಷ ಬಿದ್ದರೂ ಸಹ ಅದೇ ರೇಟನ್ನೇ ನಾವು ಕುಲಬಾಂಧವರಿಗೆ ಕಂತಿನ ಮುಖಾಂತರ, ಅಂದರೆ ನಾವು ಬ್ಯಾಂಕ್ ಮಾಡಿ ಆ ಬ್ಯಾಂಕಿನಲ್ಲಿ ಸಾಲ ಕೊಡೋದ್ರ ಮುಖಾಂತರ ಅವರಿಗೆ ಕಂತಿನ ಮುಖಾಂತರ ಸೈಟ್ಗಳು ಮಾಡ್ತೀವಿ. ಆ ಸೈಟ್ಗಳನ್ನ ಪದ್ಮಶಾಲಿ ಕುಲಬಾಂಧವರು ತೆಗೆದುಕೊಂಡು 20 ವರ್ಷ ಯಾರಿಗೂ ಪರಭಾರ ಮಾಡಿದಾಗೆ ಅದನ್ನು ಸ್ವಂತವಾಗಿ ಅವರ ಉಪಯೋಗಿಸ್ಕೊಳ್ಳೋದು. ಅದಾದ ನಂತರ ನಾವು ಆ ಜಾಗಕ್ಕೆ ನಾವು ಕುಲಬಾಂಧವರಿಗೆ ನೀಡಿದ ನಂತರ ತಮ್ಮ ಕೈಲೇ ಎಷ್ಟಾಗುತ್ತೋ ಆ ಸೈಟು ರಿಜಿಸ್ಟ್ರ್ ಆದ ನಂತರ ಶ್ರೀ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ಹುಂಡಿಗೆ ಕೈಲಾದಷ್ಟು ಹುಂಡಿಲಿ ಹಾಕಿ ಸಮಾಜಕ್ಕೆ ಒಂದು ಡೆವಲಪ್ಮೆಂಟಿಗೆ ಸಹಕಾರ ನೀಡಬೇಕಂತ ಈ ಮುಖಾಂತರ ತಮ್ಮೆಲ್ಲರೂ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪು ಉಪ್ಪು ಏನಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ಎಲ್ಲರಿಗಲ್ಲೂ ಕ್ಷಮೆ ಕೇಳ್ತಾ ಇನ್ನೊಮ್ಮೆ ಹೇಳ್ತೀನಿ, ಈ ಒಂದು 7 ತಿಂಗಳಲ್ಲಿ ನಮ್ಮ ಕಮಿಟಿಯವರು ಉತ್ತಮವಾದ ಒಂದು ಕೆಲಸ ಕೊಡುತ್ತಿದ್ದಾರೆ. ಯಾರೂ ಸಹ ₹1 ದುಂದು ವೆಚ್ಚ ಮಾಡಿದಾಗೆ ಅಧ್ಯಕ್ಷರು ಸಹ ಇದಕ್ಕೆ ಭಾಳ ಕಡಾ ಕಂಡೀಷನಾಗಿ ತೀರ್ಮಾನ ತೆಗೆದುಕೊಂಡು ಕೆಲವೊಂದು ಡಿಸೈಡ್ಗಳು ತಗೊಂಡು ಕೆಲವೊಬ್ಬರ ಹತ್ರ ನಿಷ್ಠುರವಾಗಿಯೂ ಸಹ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿರೋದಕ್ಕೆ ಈ ಒಂದು ಸಂಘ ನಡೆಸ್ತಾ ಇದ್ದಾರೆ. ಹಾಗಾಗಿರೋದಕ್ಕೆ ಬರೀ 7 ತಿಂಗಳಲ್ಲಿ ನಾವು ₹7 ಲಕ್ಷ ಸಾಲ ತೀರಿಸಿದ್ದೀವಿ ಮತ್ತು ₹2-3 ಲಕ್ಷ ಅಧಿಕ ಖರ್ಚುಗಳು ಮತ್ತು ಕಲ್ಯಾಣ ಮಂಟಪಕ್ಕೆ, ಹಾಸ್ಟೆಲ್ಗೆ, ದೇವಸ್ಥಾನಕ್ಕೆ ಖರ್ಚು ಮಾಡಿದ್ದೀವಿ. ಇದೇ ರೀತಿ ಇನ್ನೂ ಮುಂದುವರಿಸ್ತೀವಿ. ಸಾಕಷ್ಟು ಆದಾಯವನ್ನು ಸಮಾಜಕ್ಕೆ ಕೊಡೋದ್ರ ಮುಖಾಂತರ ನಮ್ಮ ಅವಧಿಯನ್ನು ನಾವು ಮುಗಿಸ್ತೀವಿ. ಅಲ್ಲಿವರೆಗೂ ತಮ್ಮ ಸಹಕಾರ, ಆಶೀರ್ವಾದ ಆ ಭಗವಂತನ ಕೃಪೆ ಇರಲಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.